ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜನ್ವಿತಾ ಕ್ರಿಯೇಷನ್. ಫ್ರೆಂಡ್ಸ್, ನಾನು ಇವತ್ತೊಂದು ನ್ಯೂ ಡಿಸೈನ್ ಕುಚ್ಚು ಹೇಳ್ಕೊಡ್ತಿದ್ದೀನಿ. ಸ್ಯಾರಿ ಬಂದ್ಬಿಟ್ಟು ಈ ಥರ ಪರ್ಪಲ್ ಕಲರ್ ಇದೆ, ಗೋಲ್ಡನ್ ಜರಿ ಇದೆ. ಪಲ್ಲು ಈ ಥರ ಡಾರ್ಕ್ ಗೋಲ್ಡ್ ಇಲ್ಲ, ಲೈಟ್ ಗೋಲ್ಡ್ ಕಲರ್ ಇದೆ. ಫ್ರೆಂಡ್ಸ್, ನಾನಿಲ್ಲಿ 10.075 mm ನೀಡಲ್ ತಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಸ್ಯಾರಿನ ರೈಟ್ ಸೈಡ್ಗೆ ಇಟ್ಕೊಂಡಿದ್ದೀನಿ. ಮತ್ತು ಸ್ಯಾರಿ ಪೂರ್ತಿ ಒಂದೇ ಕಲರ್ ಇದೆ, ಬಾಡಿ ಕಲರು. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು 6 ಎಳೆ ದಾರ ತೆಗೆದು ಈ ಥರ ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಆ್ಯಸ್ ಯೂಸಲ್ 10.75 mm ನೀಡಲ್ ತಗೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದ್ಸಲ ನಾವು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ನಾನಿಲ್ಲಿ 4 ಚೈನ್ ಹಾಕುತ್ತೀನಿ. 1 2 3 4 ಚೈನ್ ಹಾಕಿ 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ತೀನಿ. 1 2 3 4 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ 4 ಚೈನ 2 ಸಲ ಹಾಕ್ಕೊಂಡು ನಾನು ದಾರನ ಮೇಲೆತ್ತಿ ಇಲ್ಲಿ ನಾನು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಕಟಿಂಗ್ ಸೀರೆ ಬೀಡ್ ತಗೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಯಾವ್ದು ಬೇಕಾದರೂ ನೀವು ತಗೋಬೋದು. ನಾನು ಇಲ್ಲಿ ಬೀಡನ್ನ ಆ್ಯಡ್ ಮಾಡಿ ಅದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೀಟಾಗಿ ಇಟ್ಕೋಬೇಕು. ಸೊಕ್ ಬರ್ದೇ ಇರೋ ಹಾಗೆ ನಾವು ನೀಟಾಗಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಲಾಕ್ ಮಾಡಿ ಇಲ್ಲಿ 2 ಟೈಮ್ಸ್ 4 ಚೈನ್ ಹಾಕ್ತೀನಿ, ಒಂದು ಬೀಡ್ ಹಾಕ್ತೀನಿ. ಮತ್ತು ಇಲ್ಲಿ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ನಾವು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅವರಿಗೆ ನೀಟಾಗಿ ಇಟ್ಕೊಂಡು ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿ ಮತ್ತೆ 4 ಚೈನ್. ಇಲ್ಲಿ 4 ಚೈನ್ ನಾವು 3 ಟೈಮ್ಸ್ ಹಾಕಬೇಕು. ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್ ಹಾಕಬೇಕು. ಇಲ್ಲಿ 4 ಚೈನ್ ಹಾಕಿ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಈ ಥರ 2 ಟೈಮ್ಸು 4 ಚೈನ್ ಹಾಕಿ ಮತ್ತೆ 3 ಟೈಮ್ಸು 4 ಚೈನ್ ಹಾಕಬೇಕು. ನಾನು ಇಲ್ಲಿ ದಾರನ ಮೇಲೆತ್ತಿ ಇನ್ನೊಂದು ಬೀಡನ್ನ ಹಾಕ್ತಾಯಿದ್ದೀನಿ. ಇನ್ನೊಂದು ಬೀಡ್ ಹಾಕಿ ನಾವು ನೀಟಾಗಿ ಲಾಕ್ ಮಾಡ್ಕೋಬೇಕು. ಈ ಥರ ಕಟಿಂಗ್ ಸ್ಪೀಡ ನಾನು ಹಾಕ್ತಾಯಿದ್ದೀನಿ. ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೀಟಾಗಿ ಇಟ್ಕೊಂಡು ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ 3 ಟೈಮ್ಸ್ ಹಾಕಬೇಕು. 1 2 3 4 ಚೈನ ನಾವು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಸ್ಟಾರ್ಟಿಂಗ್ 4 ಚೈನ 2 ಸಲ ಹಾಕಬೇಕು. ಮತ್ತು ಬೀಡು ಮತ್ತು 3 ಟೈಮ್ಸು 4 ಚೈನ್ ಹಾಕಬೇಕು. ಮತ್ತು ಇಲ್ಲಿ ನಾನು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕಬೇಕು. 1 2 3 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಮತ್ತೆ ಲಾಕ್. ಬೀಡ್ ಆದಮೇಲೆ 3 ಟೈಮ್ಸ್ 4 ಚೈನ್ ಹಾಕಬೇಕು. ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್ ಮಾತ್ರ ಹಾಕಬೇಕು.
ಆಫ್ ಮಾಡಿ ಸ್ಯಾರಿ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಬೀಡ್ ಆಡ್ ಮಾಡಿ ನಾನು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಸ್ಟಾರ್ಟಿಂಗ್ 2 ಸಲ ಮಾತ್ರ 4 ಚೈನ್ ಹಾಕಿದ್ದೀನಿ, ಆಮೇಲೆ 3 ಟೈಮ್ಸ್, ಆಮೇಲೆ ಬೀಡು ಮತ್ತು 3 ಟೈಮ್ಸ್. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಲಾಸ್ಟ್ ಎಂಡಿಂಗ್ಗೆ 2 ಟೈಮ್ಸು ನನಗೆ ಇಲ್ಲಿ ಬೀಡ್ಗೆ ಎಂಡ್ ಆಗ್ತಿದೆ. ಬೀಡ್ಗೆ ಎಂಡ್ ಆಗುತ್ತೆ ಇಲ್ಲಿ ಫ್ರೆಂಡ್ಸ್, ನನಗೆ ಇಲ್ಲಿ ಕುಚ್ಚಿಗೆ ಎಂಡ್ ಆಗ್ತಾಯಿಲ್ಲ. ನಾನಿಲ್ಲಿ ಬೀಡನ್ನ ಆ್ಯಡ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿ ನಾನು 4 ಚೈನ್ ಹಾಕ್ತಾಯಿದ್ದೀನಿ. 1 2 3 4 ಚೈನ್ ಹಾಕಿ ನೀಟಾಗಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನನಗೆ ಬೀಡಿಗೆ ಎಂಡ್ ಆಗಿದೆ, ಕುಚ್ಚು ಬರ್ತಿಲ್ಲ, ಲಾಸ್ಟ್ಗೆ ಆರ್ಚ್ ಥರ ಬರುತ್ತೆ. ಮತ್ತು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಈ ಥರ ಬಂದಿದೆ ಬೇಸ್ ಲೈನು. ನಾನಿಲ್ಲಿ 2 ಚೈನ್ ಹಾಕಿ ದಾರನ ಕಟ್ ಮಾಡ್ತಿದ್ದೀನಿ. 2 or 3 ಚೈನ್ ಹಾಕಿ ದಾರನ ಕಟ್ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್ಪು ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿದ್ದ ಫಸ್ಟ್ ಸ್ಟೆಪ್ಪಲ್ಲಿ ಅಲ್ಲೇ ಲಾಕ್ ಮಾಡಿಕೊಂಡು ಮತ್ತು ನಾನು 4 ಚೈನ್ ಹಾಕಿ ಲಾಕ್ ಇರೋ ಕಡೆ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ಮತ್ತು ನಾವಿಲ್ಲಿ 4 ಚೈನ್ ಹಾಕಿದ್ವಲ್ಲ ಆ ಗ್ಯಾಪೊಳಗೆ ಒಂದು ಸಲ ನಾನಿಲ್ಲಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೂಜಿ ಮೇಲೆ ನಾನು ಒಂದು ಸಲ ದಾರನ ಸುತ್ತಕೊಂಡು ಬೀಡಿಂದ ಇರೋ ದಾರದಲ್ಲಿ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಬೀಡಿಂದ ಇರೋ ದಾರನ ತಂದು 2 ಲೂಪಲ್ಲಿ ಒಂದು ಸಲ ಮತ್ತು 2 ಲೂಪಲ್ಲಿ ಒಂದು ಸಲ ದಾರನ ಎಳ್ಕೊಂಡು ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಈ ಥರ ಕಂಬಗಳು ಒಂದೇ ಲೆಂತಿಯಾಗಿ ಬರೋ ಹಾಗೆ ನಾವು ಇಲ್ಲಿ ಹಾಕೊಳ್ತಾ ಹೋಗಬೇಕು. ಒಟ್ಟು 12 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇಲ್ಲಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಬೀಡಿಂದೆ ದಾರದಲ್ಲಿ ನಾನು ದಾರನ ತಂದು 2 ಲೂಪಲ್ಲಿ ಒಂದು ಸಲ ಮತ್ತು 2 ಲೂಪಲ್ಲಿ ಒಂದು ಸಲ ಈ ಥರ ಲಾಕ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ಫ್ರೆಂಡ್ಸ್. ಒಟ್ಟು 12 ಕಂಬಗಳು ಬರೋ ಹಾಗೆ ನಾವಿಲ್ಲಿ ಹಾಕೊಳ್ತಿದ್ವಿ. ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ನಾನು ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಈ ಥರ ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಒಟ್ಟು 12 ಕಂಬಗಳು ಬರುವಾಗ ನಾವಿಲ್ಲಿ ಡಬಲ್ ಕ್ರೋಶನ ಹಾಕ್ಕೊಂಡು ಈ ಥರ ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ಅದೆಲ್ಲಿ ಬರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಒಟ್ಟು 12 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 4 ಚೈನ್ ಹಾಕಿದ್ವಲ್ಲ ಬೀಡ್ ಆದಮೇಲೆ ಅದೀಗ ಒಂದು ಸಲ ಲಾಕ್ ಮಾಡ್ಕೊಳ್ತಿದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ನಾವು 4 ಚೈನ್ ಲಾಕ್ ಮಾಡಿದ್ವಲ್ಲ ಅದೇ ಲಾಕಾಗಿ ಇನ್ನೊಂದು ಸಲ ನಾವಿಲ್ಲಿ ಲಾಕ್ ಮಾಡ್ಕೊಳ್ತಿದ್ದೀನಿ. ಈ ಥರ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗು ಈ ಥರ ಆರ್ಚ್ ಬರುತ್ತೆ ಸೆಕೆಂಡ್ ಲೈನಲ್ಲಿ. ಮತ್ತು ನಾನಿಲ್ಲಿ 4 ಚೈನ್ ಹಾಕೋತಿದ್ದೀನಿ. ಕುಚ್ಚಿಗೆ ಇದು 4 ಚೈನು ಮತ್ತು ಲಾಕ್ ಇರೋ ಕಡೆ ಲಾಕ್. ಈ ಥರ ಲಾಕ್ ಮಾಡಿ ಮತ್ತು 4 ಚೈನಲ್ಲಿ ಒಂದು ಸಲ ನಾನು ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಬೀಡಿಂದ ಇರೋ ದಾರಕ್ಕೆ ನಾನು ದಾರದೊಳಗಡೆ ನಾನು ದಾರನ ತಂದು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಈ ಥರ ನಾವು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಬೀಡಿಂದ ಇರೋ ದಾರದಿಂದ ನಾನು ದಾರನ ತಂದು 2 ಲೂಪಲ್ಲಿ ಒಂದು ಸಲ ಮತ್ತು 2 ಲೂಪಲ್ಲಿ ಒಂದು ಸಲ ಈ ಥರ ನಾನು ಕಂಬಗಳನ್ನ ಹಾಕ್ಕೊಳ್ತಿದ್ದೀನಿ. 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ಇದೇ ಥರ 12 ಕಂಬಗಳು ಬರೋ ಹಾಗೆ ನಾವಿಲ್ಲಿ ಹಾಕ್ಕೊಳ್ಬೋದು. ಇಲ್ಲಿ ಮತ್ತು ತ್ರಿಬಲ್ ಕ್ರೋಶ ಹಾಕಿದ್ರೆ ಇನ್ನೂ ಲೆಂತಿಯಾಗಿ ಬರುತ್ತೆ. ಇದು ಸ್ಯಾರಿದು ಇನ್ನೂ ಸ್ಟೆಪ್ ಇರೋದ್ರಿಂದ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ.
ಇಲ್ಲಿ ಒಟ್ಟು 12 ಕಂಬಗಳು ಬರೋ ಹಾಗೆ ನಾವಿಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಮತ್ತು ಸೂಜಿ ಮೇಲೆ ಸಲ ದಾರ ಸುತ್ತಕೊಂಡು ಈ ಥರ ಬೀಡಿಂದ ಇರೋ ದಾರದಲ್ಲಿ ನಾನು ದಾರ ಅಂತಂದು ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ಥರ ಡಬಲ್ ಕ್ರೋಶನ ಮಾಡಿಕೊಂಡು ನಾನಿಲ್ಲಿ 4 ಚೈನ್ ಹಾಕಿದ್ದೇನೆ, ಅದರೊಳಗೆ ಒಂದ್ಸಲ ಲಾಕ್ ಮಾಡಿಕೊಂಡು ಈ ಥರ ಆರ್ಚ್ ಬರುತ್ತೆ. ಮತ್ತು 4 ಚೈನ್ ಲಾಕ್ ಮಾಡಿದ್ಮೇಲೆ ಲಾಕ್ ಇರೋ ಕಡೆ ನಾವಿಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿನ 4 ಚೈನ್ ಹಾಕಬೇಕು. ಸೆಕೆಂಡ್ ಸ್ಟೆಪ್ ಈ ಥರ ಆರ್ಚ್ ಬರುತ್ತೆ. ಮತ್ತು ಲಾಸ್ಟ್ ಎಂಡಿಂಗಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ಈ ಥರ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡ್ತಿದ್ದೀನಿ. ಮತ್ತು 4 ಚೈನ್ನೊಳಗೆ ಒಂದ್ಸಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಬೀಡಿಂದೆ ನಾನಿಲ್ಲಿ ಆರ್ಚನ್ನು ಹಾಕ್ಕೊಳ್ತಿದ್ದೀನಿ. ಈ ಥರ ಆರ್ಚನ್ನು ಒಟ್ಟು 12 ಕಂಬಗಳು ಬರೋ ಹಾಗೆ ನಾವಿಲ್ಲಿ ಹಾಕ್ಕೊಳ್ಬೇಕು. ಎರಡು ಲೂಪಲ್ಲಿ ಒಂದ್ಸಲ ಮತ್ತೆ 2 ಲೂಪಲ್ಲಿ ಒಂದ್ಸಲ ನಾವಿಲ್ಲಿ ಒಟ್ಟು 12 ಕಂಬಗಳು ಬರೋ ಹಾಗೆ ನಾವಿಲ್ಲಿ ಹಾಕೊಳ್ತಾ ಹೋಗಬೇಕು. ಫ್ರೆಂಡ್ಸ್, ಈ ಸ್ಯಾರಿ ನನಗೆ ಬೀಡಿಗೆ ಎಂಡಾಗಿದೆ. ಬೇಕಿದ್ದರೆ ನೀವು ಕಮ್ಮಿ ಚೈನ್ ಹಾಕೊಳ್ತಾ ಗೊತ್ತಾಗುತ್ತೆ ಫ್ರೆಂಡ್ಸ್, ಹಾಕೊಳ್ತಾ ಆವಾಗ ಬೇಕಾದರೆ ನಾವಿಲ್ಲಿ ಕುಚ್ಚಿಗೆ ಎಂಡ್ ಮಾಡ್ಕೊಳ್ಬೋದು. ಈ ಥರ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ತಿದ್ದೀನಿ. ಒಟ್ಟು 12 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ನಾನಿಲ್ಲಿ ಲಾಸ್ಟಿಗೆ 4 ಚೈನ್ ಹಾಕಿದ್ನಲ್ಲ ಅಲ್ಲಿ ನಾನಿಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಫ್ರೆಂಡ್ಸ್, ಈ ಥರ ಸ್ಮಾಲಾಗಿ ಬಂದಿದೆ ಲಾಸ್ಟಲ್ಲಿ. ಈ ಥರ ನಾನಿಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಲಾಕ್ ಇರೋ ಕಡೆ ನಾವು ಮತ್ತೆ ಲಾಕ್ ಮಾಡಿಕೊಂಡು 2 or 3 ಚೈನ್ ಹಾಕಿ ನಾನಿಲ್ಲಿ ದಾರನ ಕಟ್ ಮಾಡ್ತಿದ್ದೀನಿ. ಈ ಥರ ಕಟ್ ಮಾಡಿ ಸ್ವಲ್ಪ ಎಳೆದ್ರೆ ಸಾಕು, ಟೈಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಈ ಥರ ನಾನು ಸ್ಯಾರಿ ಕಲರೇ ಪರ್ಪಲ್ ಕಲರೇ ಇದೆ ಥ್ರೆಡ್ ತಗೊಂಡಿದ್ದೀನಿ. ಇಲ್ಲಿ 4 ಚೈನ್ ಹಾಕ್ತೀನಿ. ಮತ್ತು ಲಾಕ್ ಇರೋ ಕಡೆ ಲಾಕ್ ಮಾಡಿ ನಾನು ಅಲ್ಲಿಂದನೇ ಫ್ರೆಂಡ್ಸ್ ಇಲ್ಲಿ ಡಬಲ್ ಕ್ರೋಶ್ ಹಾಕಿದ್ವಲ್ಲ ಅಲ್ಲಿ ಹೋಲ್ ಕಾಣ್ತಿದ್ದಿಲ್ಲ, ಅಲ್ಲಿ ನಾನಿಲ್ಲಿ ಡಬಲ್ ಕ್ರೋಶ್ ಹಾಕಿ ಅದ್ರ ಮೇಲೆ ನಾನಿಲ್ಲಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಅದೇ ಡಬಲ್ ಕ್ರೋಶದೊಳಗೆ ನಾನಿಲ್ಲಿ 3 ಸಲ ನಾನಿಲ್ಲಿ ಕಂಬಗಳನ್ನ ಹಾಕ್ಕೊಳ್ತಿದ್ದೀನಿ. ಅದರ 1 ಸೂಜಿ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ನಾನಿಲ್ಲಿ 2 ಲೂಪಲ್ಲಿ ಒಂದ್ಸಲ ಮತ್ತೆ 2 ಲೂಪಲ್ಲಿ ಒಂದ್ಸಲ ಈ ಥರ ಅದೇ ಕಂಬದೊಳಗೆ ನಾನು 3 ಸಲ ಕಂಬಗಳನ್ನ ಹಾಕ್ಕೊಳ್ತೀನಿ. ಈ ಥರ ಡಬಲ್ ಕ್ರೋಶನ 3 ಸಲ ಮಾಡ್ಕೋಬೇಕು. ಮತ್ತು ನಾನು ಇಲ್ಲಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಒಂದು ಹೋಲ್ ಬಿಟ್ಟು ಮತ್ತೊಂದು ಹೋಲ್ಗೆ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ತಿದ್ದೀನಿ. ಈ ಥರ ಮತ್ತೆ ಮಾಡಿ ಅದೇ ಕಂಬದೊಳಗಡೆ ನಾನಿಲ್ಲಿ 3 ಸಲ ಡಬಲ್ ಕ್ರೋಶನ ಮಾಡ್ಕೋಬೇಕಿಲ್ಲಿ. ಒಂದ್ಸಲ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು 2 ಲೂಪಲ್ಲಿ ಒಂದ್ಸಲ ಮತ್ತೆ 2 ಲೂಪಲ್ಲಿ ಒಂದ್ಸಲ 2 ಸಲ ಆಯಿತು. ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು 2 ಲೂಪಲ್ಲಿ ಒಂದ್ಸಲ ಮತ್ತೆ 2 ಲೂಪಲ್ಲಿ ಒಂದ್ಸಲ ಈ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಮತ್ತೆ ಒಂದು ಹೋಲ್ ಬಿಟ್ಟು ಮತ್ತೆ ಇನ್ನೊಂದು ಹೋಲಲ್ಲಿ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಈ ಥರ ಕಂಬದ ಒಳಗಡೆ ಮತ್ತೆ 3 ಸಲ ನಾವು ಕಂಬಗಳನ್ನ ಹಾಕಬೇಕು. ಮತ್ತು ಅದೇ ಕಂಬದೊಳಗಡೆ ನಾನಿಲ್ಲಿ 3 ಸಲ ಕಂಬಗಳನ್ನ ಹಾಕ್ಕೊಳ್ತಿದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು 2ರಿಂದ 1 ಮತ್ತು 2ರಿಂದ 1 ಈ ಥರ ಕಂಬಗಳನ್ನ 3 ಸಲ ಹಾಕ್ಕೊಳ್ಬೇಕು. 2ರಿಂದ 1 2ರಿಂದ 1 ಫ್ರೆಂಡ್ಸ್, ಕಂಬಗಳನ್ನ ಹಾಕೋದು ಹೇಗೆ ಅಂತ ನಾನು ಉಲ್ಲನ್ ದಾರದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್, ನೋಡ್ಕೋಬೋದು ನೀವು. ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಹಾಕೋದು ಹೇಗೆ ಅಂತ ನಾನು ಉಲ್ಲನ್ ದಾರದಿಂದ ಹೇಳ್ಕೊಟ್ಟಿದ್ದೀನಿ. ಈ ಥರ ನಾನಿಲ್ಲಿ ಕಂಬನ ಹಾಕ್ಕೊಂಡು ಅದೇ ಕಂಬದೊಳಗಡೆ ನಾನಿಲ್ಲಿ 3 ಸಲ ಕಂಬಗಳನ್ನ ಹಾಕ್ಕೊಳ್ತಿದ್ದೀನಿ.
ಡಬಲ್ ಕ್ರೋಶ ಮತ್ತು ಈ ಥರ 3 ಕಂಬಗಳನ್ನ ಹಾಕಿ ಒಂದು ಓಲ್ ಬಿಟ್ಟು ಮತ್ತೊಂದು ಓಲ್. ಫ್ರೆಂಡ್ಸ್ ಕಾಣ್ತಿದೆಯಲ್ವ ಇಲ್ಲಿ, ಒಂದು ಓಲ್ ಬಿಟ್ಟು ಮತ್ತೊಂದು ಓಲ್. ಇದೇ ಥರ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ತುಂಬ ಗ್ರ್ಯಾಂಡಾಗಿ ಕಾಣ್ತಿದೆ. ಬೇಕಾದ್ರೆ ಇಲ್ಲಿ ಬೀಡ್ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಮತ್ತು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು 2 ಲೂಪಲ್ಲಿ ಒಂದ್ಸಲ ಮತ್ತೆ 2 ಲೂಪಲ್ಲಿ ಒಂದ್ಸಲ 3 ಕಂಬಗಳನ್ನ ಹಾಕಬೇಕು. ಒಂದೇ ಕಂಬಕ್ಕೆ ನಾವಿಲ್ಲಿ 3 ಕಂಬಗಳನ್ನ ಹಾಕಬೇಕು. ಮತ್ತು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಒಂದು ಓಲ್ ಬಿಟ್ಟು ಮತ್ತೊಂದು ಓಲಲ್ಲಿ ಕಂಬ ಹಾಕ್ಕೊಂಡು ಅದೇ ಕಂಬದ ಒಳಗಡೆ ನಾನಿಲ್ಲಿ 3 ಸಲ ಕಂಬಗಳನ್ನ ಮಾಡ್ಕೊತಿದ್ದೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು 3 ಕಂಬಗಳನ್ನ ಒಂದೇ ಹೋಲಲ್ಲಿ ಹಾಕಬೇಕು. ಒಂದೇ ಕಂಬದಲ್ಲಿ ಒಂದೇ ಕಂಬದಲ್ಲಿ ನಾನಿಲ್ಲಿ 3 ಕಂಬಗಳನ್ನ ಹಾಕ್ಕೊಳ್ತಿದ್ದೀನಿ. ಈ ಥರ ಹಾಕ್ಕೊಂಡು ಫ್ರೆಂಡ್ಸ್ ಇಲ್ಲಿ ಒಟ್ಟು 6 ಪೆಟಲ್ಸ್ ಥರ ಬಂದಿದೆ. ಮತ್ತು ಆ ಪೆಟಲ್ಸ್ನ ನಾನಿಲ್ಲಿ 4 ಚೈನ್ ಇರೋ ಕಡೆ ನಾನು ಇಲ್ಲಿ ಒಂದ್ಸಲ ಲಾಕ್ ಮಾಡಿ, ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್ ಈ ಥರ ಬಂದಿದೆ. ತುಂಬಾ ಕ್ಯೂಟಾಗಿ ಕಾಣ್ತಿದೆ ಫ್ರೆಂಡ್ಸ್ ಇದು. ಮತ್ತು 1 2 3 4 ಚೈನ್ ಹಾಕಿ ಅಲ್ಲೇ ಲಾಕ್ ಇರೋ ಕಡೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಿದ್ದೀನಿ. ನಾವಿಲ್ಲಿ ಕುಚ್ಚಿಗೋಸ್ಕರ 4 ಚೈನ್ ಹಾಕಿದ್ವಲ್ಲ, ಅಲ್ಲೇ ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಈ ಥರ ಬರುತ್ತೆ. ಇದು ಕುಚ್ಚಿಗೆ. ಮತ್ತು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ನಾವು ಫಸ್ಟು ಇದನ್ನು ಹಾಕೊಂಡಿದ್ವಲ್ಲ ಫ್ರೆಂಡ್ಸ್, ಇಲ್ಲಿ ಕಂಬನ ಫಸ್ಟ್ ಕಂಬದಲ್ಲಿ ನಾನಿಲ್ಲಿ ಒಂದು ಕಂಬನ ಮಾಡ್ಕೊಳ್ತೀನಿ. ಅದೇ ಕಂಬದ ಒಳಗಡೆ ನಾನಿಲ್ಲಿ 3 ಕಂಬಗಳನ್ನ ಹಾಕ್ಕೊಳ್ತೀನಿ. ಆ ಕಂಬದಲ್ಲಿ ನಾನು 3 ಕಂಬಗಳನ್ನ ಮಾಡ್ಕೊಳ್ತೀನಿ. ಈ ಥರ ಕಾಣುತ್ತೆ ಫ್ರೆಂಡ್ಸ್. ಚಿಕ್ಕ ಪೆಟಲ್ ಥರ ಆಗುತ್ತೆ. ಒಂದು ಓಲ್ ಬಿಟ್ಟು ಮತ್ತೊಂದು ಓಲಲ್ಲಿ ಮತ್ತೆ ಕಂಬನ ಹಾಕ್ಕೊಳ್ತಿದ್ದೀನಿ. ಮತ್ತು ಅದೇ ಕಂಬದಲ್ಲಿ ನಾನು 3 ಕಂಬಗಳನ್ನ ಹಾಕ್ಕೊಳ್ತಿದ್ದೀನಿ. ಈ ಥರ 3 ಕಂಬಗಳನ್ನ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಒಟ್ಟು 3 ಸಲ ನಾನು ಡಬಲ್ ಕ್ರೋಶನ ಮಾಡಿಕೊಂಡು ಒಂದು ಓಲ್ ಬಿಟ್ಟು ಮತ್ತೊಂದು ಓಲಲ್ಲಿ, ಒಂದು ಓಲ್ ಬಿಟ್ಟು ಮತ್ತೊಂದು ಓಲಲ್ಲಿ ಕಾಣಿಸ್ತಿದೆಯಲ್ವಾ, ಮತ್ತೊಂದು ಓಲಲ್ಲಿ ನಾನಿಲ್ಲಿ ಕಂಬವನ್ನು ಮಾಡ್ಕೊಳ್ತೀನಿ. ಮತ್ತು ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಅದೇ ಕಂಬದ ಒಳಗಡೆ ದಾರನ ತಂದು ನಾನಿಲ್ಲಿ ಕಂಬಗಳನ್ನ ಮಾಡ್ಕೊಳ್ತೀನಿ. ಮತ್ತು ಒಂದು ಓಲ್ ಬಿಟ್ಟು ಇನ್ನೊಂದು ಓಲಿಗೆ ಈ ಥರ ಕಂಬನ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಅದೇ ಕಂಬದ ಒಳಗಡೆಯಿಂದ ನಾನು ದಾರನ ತಂದು ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಎಲ್ಲ ಕಂಬದ ಒಳಗಡೆನೂ 3 ಸಲ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಒಂದು ಓಲ್ ಬಿಟ್ಟು ಮತ್ತೊಂದು ಓಲ್ ಈ ಥರ ಒಂದು ಕಂಬನ ಮಾಡಿಕೊಂಡು ಅದೇ ಕಂಬದೊಳಗಡೆ ನಾನು 3 ಕಂಬಗಳನ್ನ ಮಾಡ್ಕೋಬೇಕು. ಈ ಥರ 3 ಕಂಬಗಳನ್ನ ಮಾಡಿಕೊಂಡು ಈ ಥರ 3 ಡಬಲ್ ಕ್ರೋಶನ ಮಾಡಿಕೊಂಡು ನಾವಿಲ್ಲಿ ಡಬಲ್ ಕ್ರೋಶನ ಈ ಥರ ಮಾಡಿಕೊಂಡು ಫ್ರೆಂಡ್ಸ್ 6 ಪೆಟಲ್ಸ್ ಥರ ಬರಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಎಂಡಿಂಗಲ್ಲಿ ನಾನಿಲ್ಲಿ ಈ ಥರ 4 ಚೈನ್ ಹಾಕಿ ಕುಚ್ಚಿಗೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿ ನಾನಿಲ್ಲಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ನಾವಿಲ್ಲಿ ಕಾಣಿಸ್ತಿದೆಯಲ್ವ ಓಲು, ಅದರಲ್ಲಿ ಫಸ್ಟ್ ಕಂಬದ ಓಲ್ಗೆ ನಾನು ಇನ್ನೊಂದು ಕಂಬನ ಹಾಕ್ಕೊಳ್ತಿದ್ದೀನಿ. ಈ ಥರ ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. 2ರಿಂದೊಂದು ಮತ್ತೆ 2ರಿಂದೊಂದು ಡಬಲ್ ಕ್ರೋಶನ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಅದೇ ಕಂಬದೊಳಗಡೆ ದಾರನ ತಂದು ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಒಟ್ಟು 3 ಕಂಬಗಳು ಬರೋ ಹಾಗೆ ನಾವಿಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ಥರ 3 ಕಂಬಗಳು ಬರೋ ಹಾಗೆ ನಾವಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಹೋಗಬೇಕು.
ಮತ್ತು ಒಂದು ಬೋಲ್ ಬಿಟ್ಟು ಮತ್ತೊಂದು ಬೋಲ್ ಸೂಜಿ ಮೇಲೆ ಸ್ವಲ್ಪ ದಾರನ ಸುತ್ತಕೊಂಡು ಒಂದು ಬೋಲ್ ಬಿಟ್ಟು ಮತ್ತೊಂದು ಬೋಲ್ಗೆ ನಾನಿಲ್ಲಿ ಡಬಲ್ ಕ್ರೋಶನ ಹಾಕ್ಕೊಳ್ತಿದ್ದೀನಿ. ಅದೇ ಕಂಬದೊಳಗೆ ನಾನು ದಾರನ ತಂದು ಮತ್ತೊಂದು ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಒಟ್ಟು 3 ಕಂಬಗಳನ್ನ ನಾವಿಲ್ಲಿ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು 2ರಿಂದ 1 ಮತ್ತು 2ರಿಂದ 1 ಈ ಥರ ಪೆಟಲ್ಸ್ ಥರ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಒಂದು ಹೋಲ್ ಬಿಟ್ಟು ಮತ್ತೊಂದು ಹೋಲ್ಗೆ ನಾನಿಲ್ಲಿ ದಾರನ ತಂದು ಮೇಲೆ ನಾನಿಲ್ಲಿ ಇನ್ನೊಂದು ಕಂಬನ ಮಾಡ್ಕೊಳ್ತೀನಿ. ಅದೇ ಕಂಬದೊಳಗಡೆ ನಾನಿಲ್ಲಿ 3 ಕಂಬಗಳನ್ನ ಹಾಕ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಇದು ಕೆಲವ್ರಿಗೆ ಕುಚ್ಚಲ್ಲಿ ಎಂಡಾಗುತ್ತೆ, ನನಗಿಲ್ಲಿ ಬೀಡಲ್ಲಿ ಎಂಡಾಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಲಾಸ್ಟಲ್ಲಿ ಎಂಡಿಂಗಲ್ಲಿ ನಾವು ಹಾಕ್ಕೊಳ್ಬೇಕು. ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಈ ಥರ ಅದೇ ಕಂಬದೊಳಗಡೆ ನಾನಿಲ್ಲಿ 3 ಕಂಬಗಳನ್ನ ಮಾಡ್ಕೊಳ್ತೀನಿ. ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಅದೇ ಕಂಬದೊಳಗಡೆ ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ಒಂದು ಹೋಲ್ ಬಿಟ್ಟು ಮತ್ತೊಂದು ಹೋಲು ಈ ಥರ ಹೋಲಿಗೆ ನಾನು ಅದೇ ಹೋಲ್ಗಳು ಕಂಬದೊಳಗಡೆ ನಾನು 3 ಸಲ 3 ಕಂಬಗಳನ್ನ ಹಾಕೊಳ್ತಿದ್ದೀನಿ. ಈ ಥರ ಅದೇ ಕಂಬದೊಳಗಡೆ ನಾನು ದಾರನ ತಂದು 2ರಿಂದ 1 ಮತ್ತೆ 2ರಿಂದ 1 ಈ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಫ್ರೆಂಡ್ಸ್, ಇದು ಚೆನ್ನಾಗಿದೆ. ಮತ್ತು ಲಾಸ್ಟಲ್ಲಿ ಎಂಡಿಂಗಲ್ಲಿ ನಾವು ಎಲ್ಲಿ ಲಾಕ್ ಮಾಡಿದ್ದು ಅಲ್ಲಿಗೆ ನಾನಿಲ್ಲಿ ಲಾಕ್ ಮಾಡ್ತೀನಿ. ಈ ಥರ ಲಾಕ್ ಮಾಡಿ 2 ಅಥವಾ 3 ಚೈನ್ ಹಾಕಿ ದಾರಾನ ಕಟ್ ಮಾಡ್ತೀನಿ. ಗಮ್ ಹಾಕಿದ್ರೆ ನೀಟಾಗಿ ಕೂರುತ್ತೆ ಫ್ರೆಂಡ್ಸ್. ಇದು ಲಾಸ್ಟಲ್ಲಿ ದಾರ ಏನು ಬಿಚ್ಚೋಗಲ್ಲ. ಈ ಥರ ದಾರನ ಕಟ್ ಮಾಡಿ ಗಮ್ಮಕ್ಕೆ ಅಂಟಿಸ್ಬೋದು ಫ್ರೆಂಡ್ಸ್. ಈ ಥರ ಬಂದಿದೆ. ಕುಚ್ಚಾಕಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ನಾನು ತುಂಬಾ ಚೆನ್ನಾಗಿದೆ. ನಾನು 157 ದಾರ ತೆಕ್ಕೊಂಡು ಈ ಥರ ಕುಚ್ಚಾಕಿದ್ದೀನಿ ಫ್ರೆಂಡ್ಸ್. ಈ ಥರ ತುಂಬಾ ಚೆನ್ನಾಗಿ ಕಾಣ್ತಿದೆ. ಬೇಕಿದ್ರೆ ನೀವು ಇಲ್ಲಿ ಬೀಟ್ನು ಕೂಡ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.